ವೀಕ್ಷಕರೇ ನಮಸ್ತೆ, BN ಟಿವಿ ಕನ್ನಡಗೆ ಸ್ವಾಗತ. ಭಾರತದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಕಾಣಿಸಿಕೊಳ್ಳಲಾರಂಭಿಸಿವೆ. ಮುಂಬೈನಲ್ಲಿ ಕೋವಿಡ್-19ನಿಂದಾಗಿ ಇಬ್ಬರು ಮೃತಪಟ್ಟಿದ್ದಾರೆ. ಇವರಲ್ಲಿ ಬಾಲಕನೊಬ್ಬನು ಸೇರಿದ್ದಾನೆ. ಆದರೆ ಸೋಂಕಿನ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಮುಂಬೈ ನಗರ ಪಾಲಿಕೆ ಹೇಳಿದೆ. ಮೃತಪಟ್ಟ ಇಬ್ಬರಿಗೂ ಬೇರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದವು. ಕೇವಲ ವೈರಸ್ನಿಂದ ಇವರ ಸಾವು ಸಂಭವಿಸಿಲ್ಲ ಎಂದು ಮುಂಬೈನ KEM ಆಸ್ಪತ್ರೆ ಮತ್ತು BMC ಸ್ಪಷ್ಟಪಡಿಸಿದೆ. ಮೃತಪಟ್ಟ 14 ವರ್ಷದ ಬಾಲಕನಿಗೆ ನೆಫ್ರೋಟಿಕ್ ಸಿಂಡ್ರೋಮ್ ಇತ್ತು. ಕಿಡ್ನಿ ವೈಫಲ್ಯ ಮತ್ತು ಹೈಪೋಕಾಲ್ಸೆಮಿಕ್ ಸೆಳೆತದಿಂದ ಈತ ಬಳಲುತ್ತಾ ಇದ್ದ. ಇನ್ನು 54 ವರ್ಷದ ಇನ್ನೊಬ್ಬ ರೋಗಿಗೆ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇವರಿಬ್ಬರು ಸಿಂಧುದುರ್ಗ ಮತ್ತು ಡೊಂಬಿವಿಲಿಯಿಂದ ಬಂದವರಾಗಿದ್ದು ಮುಂಬೈ ನಿವಾಸಿಗಳು ಕೂಡ ಅಲ್ಲ ಎಂದು BMC ಹೇಳಿದೆ. ಕೊರೋನಾ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಎಂದು ಆಸ್ಪತ್ರೆ ಅಧಿಕಾರಿಗಳು ಹೇಳಿದ್ದು, ಈ ಇಬ್ಬರು ವ್ಯಕ್ತಿಗಳ ಸಾವಿನಲ್ಲಿ ವೈರಸ್ ಕೇವಲ ಒಂದು ಸಣ್ಣ ಪಾತ್ರ ವಹಿಸಿದೆ ಅಷ್ಟೇ. ಮೇ ತಿಂಗಳಲ್ಲಿ ಕೋವಿಡ್ ಪ್ರಕರಣಗಳು ಸ್ವಲ್ಪ ಹೆಚ್ಚಾಗಿದ್ದು, ಇದು ಸಾಮಾನ್ಯ ಉಸಿರಾಟದ ಸೋಂಕಿನಂತೆ ಕಾಣುತ್ತಿದೆ ಎಂದು BMC ವರದಿ ನೀಡಿದೆ. ಕೋವಿಡ್ ಹರಡುವಿಕೆಯನ್ನ BMC ಆರೋಗ್ಯ ಇಲಾಖೆ ಗಮನಿಸ್ತಾ ಇದೆ. ಜನವರಿಯಿಂದ ಏಪ್ರಿಲ್ 2025ರವರೆಗೆ ಕೋವಿಡ್ ರೋಗಿಗಳ ಸಂಖ್ಯೆ ಕಡಿಮೆ ಇತ್ತು. ಮೇ ತಿಂಗಳ ಆರಂಭದಿಂದ ಕೆಲವು ಪ್ರಕರಣಗಳು ಕಂಡು ಬಂದಿದ್ದು, ಆದರೆ ಇವು ಅಲ್ಲಲ್ಲಿ ಮಾತ್ರ ಇವೆ ಎಂದು ಹೇಳಿಕೆ ನೀಡಿದೆ. ತುರ್ತು ಅಗತ್ಯಕ್ಕಾಗಿ ಸೆವೆಲ್ ಹಿಲ್ಸ್ ಮತ್ತು ಕಸ್ತೂರ್ಬಾ ಆಸ್ಪತ್ರೆಗಳಲ್ಲಿ ಕೋವಿಡ್ ಹಾಸಿಗೆ ಸಿದ್ಧವಾಗಿ ಇಡಲಾಗಿದೆ. ಅವುಗಳನ್ನು ಹೆಚ್ಚಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು BMC ಮಾಹಿತಿ ನೀಡಿದೆ. ಭಾರತದಲ್ಲಿ ಸದ್ಯ 257 ಸಕ್ರಿಯ ಕೋವಿಡ್ ಪ್ರಕರಣಗಳಿದ್ದು, ಮಹಾರಾಷ್ಟ್ರದಲ್ಲಿ 2ನೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಕೇರಳದಲ್ಲಿ ಗರಿಷ್ಠ 95 ಸಕ್ರಿಯ ಪ್ರಕರಣಗಳಿದ್ದು, 1 ಸಾವು ಕೂಡ ಸಂಭವಿಸಿದೆ. ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇದೆ. ಈ ಸಂಬಂಧ ಸೋಮವಾರ ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ಕೂಡ ನಡೆದಿತ್ತು. ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರು ಅಧ್ಯಕ್ಷತೆ ವಹಿಸಿದ್ದ ಈ ಸಭೆಯಲ್ಲಿ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ, ತುರ್ತು ವೈದ್ಯಕೀಯ ಪರಿಹಾರ ವಿಭಾಗ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳ ತಜ್ಞರು ಭಾಗಿಯಾಗಿದ್ದರು. ಇನ್ನು ರಾಜ್ಯದಲ್ಲಿ ಈ ತಿಂಗಳು 16 ಕೋವಿಡ್ ಪ್ರಕರಣಗಳು ವರದಿಯಾಗಿವೆ. ಈ ಸೋಂಕಿನ ಬಗ್ಗೆ ಸದ್ಯ ಭಯಪಡುವ ಪರಿಸ್ಥಿತಿ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಜಗತ್ತಿನ ವಿವಿಧೆಡೆ ಕೋವಿಡ್ ಹೊಸ ಪ್ರಕರಣಗಳ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ದಿನೇಶ್ ಗುಂಡೂರಾವ್ ಅವರು, ಈ ವೈರಾಣು ಸದಾ ಇರುತ್ತದೆ. ಪರೀಕ್ಷೆ ಮಾಡಿದಾಗ ಸೋಂಕು ದೃಢ ಪ್ರಕರಣಗಳು ಪತ್ತೆಯಾಗಬಹುದು. ಆದರೆ ಅದರ ತೀವ್ರತೆ ಏನು, ತೊಂದರೆಯಾಗುವ ಗುಣಲಕ್ಷಣಗಳಿವೆ ಎಂಬುದನ್ನು ಗಮನಿಸಬೇಕು. ಸದ್ಯ ಆತಂಕ ಪಡಬೇಕಾದ ಪರಿಸ್ಥಿತಿ ಇಲ್ಲ ಎಂದು ಹೇಳಿದ್ದಾರೆ. ಕೋವಿಡ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಜನರಲ್ಲಿ ಭಯ ಹುಟ್ಟಿಸಬಾರದು. ಈ ಋತುವಿನಲ್ಲಿ ಜ್ವರ ಸಂಬಂಧಿ ಅನಾರೋಗ್ಯ ಸಮಸ್ಯೆಗಳು ಸಹಜವಾಗಿ ಕಾಣಿಸಿಕೊಳ್ಳುತ್ತವೆ. ಇಂತಹ ಸಂದರ್ಭದಲ್ಲಿ ಮಾಸ್ಕ್ ಧರಿಸುವಿಕೆಯಂತಹ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಉತ್ತಮ ಎಂದು ಹೇಳಿದ್ದಾರೆ.